ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಗುರು ಇನ್ಫಾರ್ಮೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನ ನಾವು NNMSನ ಸಮಾಜಶಾಸ್ತ್ರದ ವಿಭಾಗದ ಪ್ರಶ್ನೋತ್ತರಗಳನ್ನು ಚರ್ಚಿಸ್ತಾ ಹೋಗೋಣ. ಒಂದನೇ ಪ್ರಶ್ನೆ ಇದರಲ್ಲಿ ಕೆಳಗಿನ ಹೇಳಿಕೆಯನ್ನು ಓದಿರಿ ಮತ್ತು ಸರಿಯಾದ ಆಯ್ಕೆಯನ್ನು ಆರಿಸಿರಿ ಅಂತಕ್ಕಂಥದ್ದಿದೆ. ಪ್ರತಿಪಾದನೆ ಎ. 1920ರಲ್ಲಿ ಮಿಡ್ನಾಪುರದಲ್ಲಿ ಸಿಕ್ಕ ಕಮಲಾ ಎಂಬ ಹುಡುಗಿ ಪ್ರಾಣಿಗಳೊಂದಿಗೆ 9 ವರ್ಷ ಕಳೆದಿದ್ದಳು ಹಾಗೂ ಪ್ರಾಣಿಗಳಂತೆ ವರ್ತಿಸುತ್ತಿದ್ದಳು. ಸಮರ್ಥನೆ ಆರ್. ಮಾನವನು ಮಾನವ ಸಮಾಜ ಇಲ್ಲದೆ ಹೋದರೆ ಪ್ರಾಣಿಗಳಂತೆ ವರ್ತಿಸುತ್ತಾರೆ ಅಂತಕ್ಕಂಥದ್ದಿದೆ. ಆಪ್ಷನ್ ಎ ಮತ್ತು ಆರ್ ಎರಡೂ ಸರಿ ಮತ್ತು ಆರ್ ಎನ ಸರಿಯಾದ ವಿವರಣೆಯಾಗಿದೆ. ಬಿ. ಎ ಮತ್ತು ಆರ್ ಎರಡೂ ಸರಿ ಆದರೆ ಆರ್ ಎನ ಸರಿಯಾದ ವಿವರಣೆಯಲ್ಲ. ಸಿ. ಎ ಸರಿ ಆದರೆ ಆರ್ ತಪ್ಪು. ಡಿ. ಆರ್ ಸರಿ ಆದರೆ ಎ ತಪ್ಪು ಅಂತಕ್ಕಂಥದ್ದಿದೆ. ಇದರಲ್ಲಿ ಸರಿಯಾದಂಥ ಉತ್ತರವನ್ನು ನಾವು ಗಮನಿಸಿದಾಗ ಆಪ್ಷನ್ ಎ ಸರಿಯಾದಂತಹ ಉತ್ತರ ಆಗುತ್ತೆ. ಯಾಕೆಂದರೆ ಅವಳು 9 ವರ್ಷ ಏನು ಪ್ರಾಣಿಗಳ ಜೊತೆಗೆ ಕಳೆದಿದ್ದರಿಂದ ಪ್ರಾಣಿಗಳಂತೆ ವರ್ತಿಸ್ತಿದ್ದಳು. ಮಾನವ ಸಮಾಜ ಇಲ್ಲದೆ ಹೋದರೆ ಪ್ರಾಣಿಗಳಂತೆ ವರ್ತಿಸುತ್ತಾರೆ. ಯಾಕೆಂದರೆ ಮಾನವರು ಇಲ್ಲದಾಗ ಅವರು ಪರಿಸರದ ಸುತ್ತಮುತ್ತ ಯಾವುದನ್ನು ವಾಸ ಮಾಡ್ತಿರ್ತಾರೋ ಅದರಂತೆ ಇವರು ಕೂಡ ವರ್ತನೆ ಮಾಡ್ತಕ್ಕಂಥದ್ದು. ಹಾಗೆ ಅರಿಸ್ಟಾಟಲ್ ಹೇಳಿದ್ದಾನೆ, ಮಾನವನು ಒಬ್ಬ ಸಂಘಜೀವಿ. ಮಾನವ ಇಲ್ಲದೇ ಇದ್ದರೆ ಅವರು ಸುತ್ತಮುತ್ತಲಿನ ಪರಿಸರವನ್ನು ಗಮನಿಸುತ್ತಾ ಅದರಂತೆ ವರ್ತಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ. ಹಾಗಾಗಿ ಎ ಮತ್ತು ಆರ್ ಎರಡೂ ಸರಿ, ಆರು ಎನ ಸರಿಯಾದ ವಿವರಣೆಯಾಗಿರ್ತಕ್ಕಂಥದ್ದು. ಇನ್ನು 47ನೇ ಪ್ರಶ್ನೆ, ಕಾರ್ಲ್ ಮಾರ್ಕ್ಸ್ ಅವರಿಗೆ ಸಂಬಂಧಿಸಿದ ಹೇಳಿಕೆ ಗುರುತಿಸಿ ಅಂತಕ್ಕಂಥದ್ದಿದೆ. ಎ. ಇವರು ಸಮಾಜದ ವಿಕಾಸವನ್ನು ಮೊದಲ ಬಾರಿಗೆ ಅಧ್ಯಯನ ಮಾಡಿದರು. ಬಿ. ಇವರನ್ನು ಸಮಾಜಶಾಸ್ತ್ರದ ಪಿತಾಮಹ ಎನ್ನುವರು. ಸಿ. ಸಮಾಜಶಾಸ್ತ್ರವನ್ನು ವಿಜ್ಞಾನವನ್ನಾಗಿ ಮಾಡಲು ಶ್ರಮಿಸಿದರು. ಡಿ. ಇವರು ಮೂಲತಃ ಜರ್ಮನಿಯ ತತ್ವಜ್ಞಾನಿ ಅಂತಕ್ಕಂಥದ್ದಿದೆ. ಇದರಲ್ಲಿ ಸರಿಯಾದಂಥ ಉತ್ತರ ಏನು? ಇವರು ಮೂಲತಃ ಜರ್ಮನಿಯ ತತ್ವಜ್ಞಾನಿಯಾಗಿದ್ದರು. ಯಾರು? ಕಾರ್ಲ್ ಮಾರ್ಕ್ಸ್. ಇನ್ನು 48ನೇ ಪ್ರಶ್ನೆ, ಕಲ್ಚರ್ ಎನ್ನುವ ಆಂಗ್ಲ ಪದವು ಕೊಲೆರೆ ಎನ್ನುವಂಥ ಪದದಿಂದ ಬಂದಿದ್ದು ಇದರ ಅರ್ಥ ಏನು ಅಂತ ಕೇಳಿದ್ದಾರೆ. ಎ. ಕೃಷಿ ಮಾಡು. ಬಿ. ವರ್ತನೆ. ಸಿ. ಸಂಪ್ರದಾಯ. ಡಿ. ಸಾಧನೆಗಳು ಅಂತಕ್ಕಂಥದ್ದಿದೆ. ನಾವು ಕಲ್ಚರ್ ಅಂದ ತಕ್ಷಣವೇ ಏನು ಸಂಪ್ರದಾಯಕ್ಕೆ ಹೋಗ್ಬಿಡ್ತೀವಿ. ಆದರೆ ಇಲ್ಲಿ ಸಂಪ್ರದಾಯ ಅಲ್ಲ ಸ್ನೇಹಿತರೆ. ಯಾಕಾಗಿ ಅಗ್ರಿಕಲ್ಚರಲ್ ಎನ್ನುವಂತಹ ಒಂದು ಪದ ಬಂದಿದೆ ಕಲ್ಚರ್ ಎನ್ನುವಂಥ ಪದದಿಂದ. ಅದನ್ನು ಹಿಂದಿನ ಕಾಲದಲ್ಲಿ ಏನಂತ ಇದ್ರು? ಕೊಲೆರೆ ಅಂತಕ್ಕಂಥದ್ದು ಹೇಳ್ತಾಯಿದ್ರು. ಹಾಗಾಗಿ ಇಲ್ಲಿ ಏನು ಕೃಷಿ ಮಾಡು ಎನ್ನುವಂತಹ ಉತ್ತರ ಆಗುತ್ತೆ ಸ್ನೇಹಿತರೆ, ಸರಿಯಾದಂಥ ಉತ್ತರ. ಇನ್ನು ವರ್ತನೆಗೆ ಬಿಹೇವಿಯರ್ ಅಂತಕ್ಕಂಥದ್ದು. ಇನ್ನು 49ನೇ ಪ್ರಶ್ನೆ, ಸಾಮಾನ್ಯ ಶಕಪೂರ್ವ 3000ರ ಸುಮಾರಿಗೆ ನೇಗಿಲ ಸಂಶೋಧನೆಯಿಂದ ಉಂಟಾದಂತಹ ಕೃಷಿ ಕ್ರಾಂತಿಯಿಂದಾದ ಬದಲಾವಣೆಯನ್ನು ಗುರುತಿಸಿ ಅಂತಕ್ಕಂಥದ್ದಿದೆ. ಎ. ನಗರಗಳಿಗೆ ಜನರು ವಲಸೆ ಬಂದು ಅದರ ಜನಸಂಖ್ಯೆ ಹೆಚ್ಚಾಯಿತು. ಬಿ. ಎಲ್ಲ ರಂಗಗಳಲ್ಲಿಯೂ ಶ್ರಮ ವಿಭಜನೆ ಉಂಟಾಯಿತು. ಸಿ. ಆಹಾರ ಉತ್ಪಾದನೆಯು ಹೆಚ್ಚಾಯಿತು. ಡಿ. ರೈತರು ಶ್ರೀಮಂತರೆನಿಸಿಕೊಂಡು ಇತರರಿಗೆ ನಾಯಕರಾದರು ಅಂತಕ್ಕಂಥದ್ದಿದೆ. ಏನು ನೇಗಿಲ ಯೋಗಿ ಸಂಶೋಧನೆಯಿಂದ ಏನಾಯಿತು ಅಂದರೆ ಆಹಾರ ಉತ್ಪಾದನೆಯಲ್ಲಿ ಏನು ಹೆಚ್ಚಳ ಆಗಿರ್ತಕ್ಕಂಥದ್ದು. ಸರಿಯಾದಂತಹ ಉತ್ತರ ಆಪ್ಷನ್ ಸಿ. ಇನ್ನು 50ನೇ ಪ್ರಶ್ನೆ, ಕೈಗಾರಿಕಾ ಸಮಾಜದ ಲಕ್ಷಣಗಳಿಗೆ ಸಂಬಂಧಿಸಿದಂಥ ಸರಿಯಾದಂಥ ಉತ್ತರ ಗುಂಪನ್ನು ಆಯ್ಕೆ ಮಾಡಿ ಅಂತಕ್ಕಂಥದ್ದಿದೆ. ಇದರಲ್ಲಿ ಸರಿಯಾದಂಥ ಉತ್ತರವನ್ನು ನಾವು ಆಪ್ಷನ್ಗಳ ಮೂಲಕ ನೋಡ್ತಾ ಹೋಗೋಣ. ಎ. ಹೊಸ ಹೊಸ ಶೋಧಗಳು ಸಾಮಾಜಿಕ ಪರಿವರ್ತನೆಯನ್ನು ಸೃಷ್ಟಿಸಿದವು. ಬಿ. ನಗರಗಳಿಗೆ ಜನರು ವಲಸೆ ಬಂದುದರಿಂದ ಅದರ ಸಂಖ್ಯೆ ಹೆಚ್ಚಾಯಿತು, ಜನಸಂಖ್ಯೆ. ಸಿ. ಎಲ್ಲ ಅಂಗಗಳಲ್ಲಿಯೂ ಶ್ರಮ ವಿಭಜನೆ ಕಂಡುಬರುತ್ತದೆ. ಡಿ. ಬೇಸಾಯವು ಪ್ರಮುಖ ಉದ್ಯೋಗವಾಗಿದೆ ಅಂತಕ್ಕಂಥದ್ದಿದೆ. ಇದರಲ್ಲಿ ಸರಿಯಾದಂಥ ಉತ್ತರವನ್ನು ನಾವು ಗಮನಿಸೋದಾದರೆ ಹೊಸ ಹೊಸ ಸಂಶೋಧನೆಗಳು ಸಾಮಾಜಿಕ ಪರಿವರ್ತನೆಯನ್ನು ಸೃಷ್ಟಿಸಿದವು, ಇದು ಸರಿಯಾಗುತ್ತೆ. ಹಾಗಾಗಿ ನಗರಗಳಿಗೂ ಕೂಡ ಏನು ಜನರು ವಲಸೆ ಬಂದುದರಿಂದ ಅಲ್ಲೇನಾಯಿತು ಜನಸಂಖ್ಯೆ ಹೆಚ್ಚಳ ಆಗಿರ್ತಕ್ಕಂಥದ್ದು. ಹಾಗೆ ಸಿ. ಎಲ್ಲ ಅಂಗಗಳಲ್ಲಿಯೂ ಕೂಡ ಏನು ಶ್ರಮ ವಿಭಜನೆ ಕಂಡುಬರುತ್ತದೆ. ಹಾಗಾಗಿ ಏನಾಯಿತು ಇಲ್ಲಿ ಈ 3 ಮಾತ್ರ ಸರಿಯಾಗ್ತವೆ. ಡಿ. ಬೇಸಾಯವು ಪ್ರಮುಖ ಉದ್ಯೋಗವಾಗಿದೆ ಅಂತಕ್ಕಂಥದ್ದು ಇದು ಹಳ್ಳಿಗಳಲ್ಲಿ ಇರ್ತಕ್ಕಂಥದ್ದು. ಇಲ್ಲಿ ಕೈಗಾರಿಕಾ ಸಮಾಜಗಳಲ್ಲಿ ಸ್ಥಾಪನೆಯಾಗಿದ್ದಾವೆ, ಸಿಟಿಗಳಲ್ಲಿ ಸ್ಥಾಪನೆಯಾಗಿರ್ತಕ್ಕಂಥದ್ದು ಸ್ನೇಹಿತರೆ. ಹಾಗಾಗಿ ಎ, ಬಿ, ಸಿ ಸರಿಯಾದಂತಹ ಉತ್ತರ ಆಗ್ತವೆ. ಆಪ್ಷನ್ ಸಿ ಸರಿಯಾದಂತಹ ಉತ್ತರ. ಇನ್ನು 51ನೇ ಪ್ರಶ್ನೆ, ಈ ಕೆಳಗಿನ ಹೇಳಿಕೆಗಳು ಯಾವ ಸಮಾಜಕ್ಕೆ ಸಂಬಂಧಿಸಿದ್ದೇವೆ ಎಂದು ಗುರುತಿಸಿ ಅಂತಕ್ಕಂಥದ್ದಿದೆ. 1. ಈ ಸಮಾಜವು ಗಾತ್ರದಲ್ಲಿ ದೊಡ್ಡದಾಗಿದೆ.
2. ಈ ಸಮಾಜ ಸಾಮಾನ್ಯವಾಗಿ ಹುಲ್ಲುಗಾವಲಿನಲ್ಲಿ ಕಂಡುಬರುತ್ತದೆ. 3. ಈ ಸಮಾಜದಲ್ಲಿ ಯಾರು ಹೆಚ್ಚು ಪಶುಗಳ ಒಡೆತನ ಹೊಂದಿರುತ್ತಾರೋ ಅವರು ಉಳಿದವರಿಗಿಂತ ಪ್ರಭಾವಶಾಲಿಗಳಾಗಿರುತ್ತಾರೆ. 4. ಇವರ ಮುಖ್ಯ ಕಸುಬು ಪಶುಪಾಲನೆಯಾಗಿರುತ್ತದೆ ಅಂತಕ್ಕಂಥದ್ದಿದೆ. ಇದರಲ್ಲಿ ಸರಿಯಾದಂಥ ಉತ್ತರ ಏನು ಅಂತಕ್ಕಂಥದ್ದನ್ನು ನೋಡೋದಾದರೆ ನೋಡ್ರಿ, ಬೇಟೆಯಾಡುವ ಮತ್ತು ಆಹಾರ ಸಂಗ್ರಹಿಸುವ ಸಮಾಜ, ಬಿ ಪಶುಪಾಲನಾ ಸಮಾಜ, ಸಿ ಕೃಷಿ ಸಮಾಜ, ಡಿ ಕೈಗಾರಿಕಾ ಸಮಾಜ. ಮೇಲಿನವೆಲ್ಲವಕ್ಕಂತ ನೋಡೋದಾದರೆ ಇಲ್ಲಿ ಏನು ಪಶುಪಾಲನೆಯನ್ನು ಯಾರು ಹೆಚ್ಚಾಗಿ ಹೊಂದಿರ್ತಾರೆ ನೋಡ್ರಿ, ಒಡೆತನ ಹೊಂದಿರ್ತಾರೋ ಎಲ್ಲರಿಗಿಂತ ಪ್ರಭಾವಶಾಲಿಯಾಗಿರ್ತಾರೆ. ಹಾಗೆ ಸಮಾಜದಲ್ಲಿ ದೊಡ್ಡ ಗಾತ್ರವೂ ಕೂಡ ಹೌದು. ಯಾವುದು? ಬಿ ಪಶುಪಾಲನಾ ಸಮಾಜ. ಇನ್ನು 52ನೇ ಪ್ರಶ್ನೆ, ಈ ಕೆಳಗಿನ ಹೇಳಿಕೆಗಳಲ್ಲಿ ಬೇಟೆಯಾಡುವ ಮತ್ತು ಆಹಾರ ಸಂಗ್ರಹಿಸುವ ಸಮಾಜಕ್ಕೆ ಸಂಬಂಧಿಸಿದಂತಹ ಹೇಳಿಕೆ ಗುರುತಿಸಿ ಅಂತದೆ. ಎ ಈ ಸಮಾಜ ಸದಾ ಚಲಿಸುತ್ತಲೇ ಇರುತ್ತದೆ. ಬಿ ಈ ಸಮಾಜವು ಗಾತ್ರದಲ್ಲಿ ದೊಡ್ಡದಾಗಿದೆ. ಸಿ ಈ ಸಮಾಜದಲ್ಲಿ ಯಾರು ಹೆಚ್ಚು ಪಶುಗಳ ಒಡೆತನ ಹೊಂದಿರುತ್ತಾರೋ ಅವರು ಉಳಿದವರಿಗಿಂತ ಏನು ಪ್ರಭಾವಶಾಲಿಗಳಾಗಿರುತ್ತಾರೆ. ಡಿ ಇವರ ಮುಖ್ಯ ಕಸುಬು ಪಶುಪಾಲನೆ ಆಗಿರುತ್ತದೆ. ಬೇಟೆಯಾಡುವ ಮತ್ತು ಆಹಾರ ಸಂಗ್ರಹಿಸುವ ಸಮಾಜ ಹೇಳಿಕೆಗೆ ಸಂಬಂಧಿಸಿದಂತಹ ಸರಿಯಾದಂಥ ಉತ್ತರವನ್ನು ಗುರುತಿಸಿ ಅಂತಕ್ಕಂಥದ್ದಿದೆ. ನೋಡಿ, ಹಿಂದಿನ ಕಾಲದ ಜನರು ಏನು ಮಾಡ್ತಾಯಿದ್ರು, ಆಹಾರಕ್ಕಾಗಿಯೇ ಏನು ಅವರು ಇಡೀ ಅರಣ್ಯವನ್ನು ಮತ್ತು ಬೇರೆ ಬೇರೆ ಕಡೆಗೆ ಚಲಿಸ್ತಾ ಇದ್ರು. ಅದಕ್ಕಾಗಿ ಏನು ಎ ಸರಿಯಾದಂಥ ಉತ್ತರ ಆಗುತ್ತೆ. ಈ ಸಮಾಜ ಸದಾ ಚಲಿಸುತ್ತಲೇ ಇರುತ್ತೆ. ಬೇಟೆಯಾಡುವ ಮತ್ತು ಆಹಾರ ಸಂಗ್ರಹಿಸುವ ಸಮಾಜ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ವಲಸೆ ಹೋಗುವಂಥದ್ದು, ಅದನ್ನೇ ಸದಾ ಚಲಿಸುತ್ತಲೇ ಇರುತ್ತದೆ ಎನ್ನುವಂತಹ ಉತ್ತರ ಆಗುತ್ತೆ. ಇನ್ನು 53ನೇ ಪ್ರಶ್ನೆ, ಈ ಕೆಳಗಿನ ಹೇಳಿಕೆಯನ್ನು ಓದಿರಿ ಮತ್ತು ಸರಿಯಾದ ಆಯ್ಕೆಯನ್ನು ಆರಿಸಿರಿ ಅಂತಕ್ಕಂಥದ್ದಿದೆ. ಪ್ರತಿಪಾದನೆ ಎ ಕೈಗಾರಿಕಾ ಸಮಾಜದಲ್ಲಿ ಕೈಗಾರಿಕೆಗಳನ್ನು ಸ್ಥಾಪಿಸಿದ ನಗರಗಳಿಗೆ ಉದ್ಯೋಗ ಹುಡುಕಿಕೊಂಡು ಜನರು ವಲಸೆ ಬರುತ್ತಾರೆ. ಸಮರ್ಥನೆ 6 ಆದುದರಿಂದ ನಗರಗಳ ಜನಸಂಖ್ಯೆ ಪ್ರಮಾಣದ ಕಡಿಮೆಯಾಗುತ್ತದೆ ಅಂತಕ್ಕಂಥದ್ದಿದೆ. ನೋಡ್ರಿ, ಇಲ್ಲಿ ಗಮನಿಸಬೇಕು. ಆದುದರಿಂದ ನಗರಗಳ ಜನಸಂಖ್ಯೆ ಏನಾಗ್ತದೆ, ಕಡಿಮೆಯಾಗುತ್ತದೆ ಅಂತಕ್ಕಂಥದ್ದನ್ನು ಕೊಟ್ಟಿದ್ದಾರೆ. ಇದು ಸಮರ್ಥನೆ ಏನಾಗುತ್ತೆ, ತಪ್ಪಾಗುತ್ತೆ. ಇಲ್ಲಿ ಕೈಗಾರಿಕಾ ಸಮಾಜ ಕೈಗಾರಿಕೆಗಳನ್ನು ಸ್ಥಾಪಿಸಿದ್ದಕ್ಕೋಸ್ಕರ ಅಲ್ಲಿ ಏನಾಯಿತು, ಜನರು ಉದ್ಯೋಗವನ್ನು ಅರಸಿಕೊಂಡು ವಲಸೆ ಹೋಗ್ತಕ್ಕಂಥದ್ದು ಅದು ನೋಡಬೇಕು. ನಾವು ಇಲ್ಲಿ ಎ ಸರಿಯಾಗಿದೆ, 6 ತಪ್ಪಾಗಿದೆ ಅಂತಕ್ಕಂಥದ್ದನ್ನು ನಾವು ಗುರುತಿಸುವುದಾದರೆ ಆಪ್ಷನ್ ಸಿ ಸರಿಯಾದಂತಹ ಉತ್ತರ ಆಗುತ್ತೆ. ಇನ್ನು 54ನೇ ಪ್ರಶ್ನೆ, ಕೊಟ್ಟಿರುವ ಹೇಳಿಕೆಗಳನ್ನು ಓದಿರಿ ಮತ್ತು ಬೇಟೆಯಾಡುವ ಮತ್ತು ಆಹಾರ ಸಂಗ್ರಹಿಸುವ ಸಮಾಜಕ್ಕೆ ಸರಿ ಹೊಂದುವಂತಹ ಆಯ್ಕೆಗಳನ್ನು ಗುರುತಿಸಿ ಅಂತಕ್ಕಂಥದ್ದಿದೆ. ಇದು ಚಿಕ್ಕದಾದ ಹಾಗೂ ಅಲ್ಲಲ್ಲಿ ಚದುರಿದಿಂದ ಮಾನವನ ಸಮೂಹವನ್ನು ಹೊಂದಿದೆ. ಇವು ಸದಾ ಚಲಿಸುತ್ತಲೇ ಇರುತ್ತವೆ. ಇಡೀ ಸಮಾಜವೇ ಬಂಧುತ್ವದ ಆಧಾರದ ಮೇಲೆ ಎಣೆದುಕೊಂಡಿದೆ. 4 ಇಲ್ಲಿ ರಾಜಕೀಯ ಸಂಸ್ಥೆಗಳಿರುವುದಿಲ್ಲ. 5 ಈ ಸಮಾಜದಲ್ಲಿ ಯಾರು ಹೆಚ್ಚು ಪಶುಗಳ ಒಡೆತನ ಹೊಂದಿರುತ್ತಾರೋ ಅವರು ಉಳಿದವರಿಗಿಂತ ಪ್ರಭಾವಶಾಲಿಯಾಗಿರುತ್ತಾರೆ. 6 ಬೇಸಾಯವು ಪ್ರಮುಖ ಉದ್ಯೋಗ ಆಗಿರತಕ್ಕಂಥದ್ದು. ಇದರಲ್ಲಿ ಸರಿಯಾದಂಥ ಉತ್ತರವನ್ನು ನಾವು ಗಮನಿಸುವುದಾದರೆ ಯಾವುದು ಅಂತಕ್ಕಂಥದ್ದನ್ನು ನೋಡಿದರೆ ಆಪ್ಷನ್ ನಂಬರ್ ಸಿ 1, 3 ಹಾಗೆ 4, 5 ಇವು ಸರಿಯಾದಂತಹ ಉತ್ತರ ಆಗುತ್ತೆ. 1, 3, 4, 5 ಅಂತಕ್ಕಂಥದ್ದು. ಇನ್ನು 55ನೇ ಪ್ರಶ್ನೆ, ಇವು ಮಾನವ ಸಮಾಜದಲ್ಲಿ ಅತ್ಯಂತ ಪ್ರಾಚೀನವಾದ ಮತ್ತು ಸರಳವಾದ ಸಮಾಜ ಅಂತಕ್ಕಂಥದ್ದಿದೆ. ಎ ಕೈಗಾರಿಕಾ ಸಮಾಜ, ಬಿ ಪಶುಪಾಲನಾ ಸಮಾಜ, ಸಿ ಕೃಷಿ ಸಮಾಜ, ಬೇಟೆಯಾಡುವ ಮತ್ತು ಆಹಾರ ಸಂಗ್ರಹಿಸುವ ಸಮಾಜ. ಇದರಲ್ಲಿ ಸರಿಯಾದಂಥ ಉತ್ತರ ಯಾವುದಂದರೆ ಅತ್ಯಂತ ಪ್ರಾಚೀನವಾದ ಸಮಾಜ. ಅದಂದರೆ ಬೇಟೆಯಾಡುವ ಮತ್ತು ಆಹಾರ ಸಂಗ್ರಹಿಸುವ ಸಮಾಜ ಅತ್ಯಂತ ಪ್ರಾಚೀನವಾದಂತಹ ಸಮಾಜ ಆಗಿದೆ ಸ್ನೇಹಿತರೆ. ಇನ್ನು 56ನೇ ಪ್ರಶ್ನೆ, ಕಲ್ಚರ್ ಎನ್ನುವ ಪದವು ಈ ಭಾಷೆಯ ಕೊಲೆರೆ ಎನ್ನುವಂತಹ ಪದದಿಂದ ಬಂದಿದೆ.
ಯಾವ ಭಾಷೆಯಿಂದ ಬಂದಿದೆ ಅಂತಕ್ಕಂಥದ್ದನ್ನು ಕೇಳಿದರೆ ಎ ಗ್ರೀಕು, ಬಿ ಲ್ಯಾಟಿನ್, ಸಿ ಸಂಸ್ಕೃತ, ಡಿ ಫ್ರೆಂಚ್ ಅಂತಕ್ಕಂಥದ್ದಿದೆ. ಇದರಲ್ಲಿ ಸರಿಯಾದಂಥ ಉತ್ತರ ಯಾವುದು? ಲ್ಯಾಟಿನ್ ಭಾಷೆಯಿಂದ ಕೊಲೆರೆ ಎನ್ನುವಂತಹ ಪದ ಬಂದಿದೆ. ಇನ್ನು 57ನೇ ಪ್ರಶ್ನೆ, ಈ ಕೆಳಗಿನ ಆಯ್ಕೆಗಳಲ್ಲಿ ಲೋಕ ರೂಢಿಗಳನ್ನು ಗುರುತಿಸಿ. ಎ ಕಟ್ಟಡ, ಬಿ ಶಾಲೆ, ಶುಭಾಶಯ ಹೇಳುವುದು, ಗಣಕಯಂತ್ರ ಅಂತಕ್ಕಂಥದ್ದಿದೆ. ಇದರಲ್ಲಿ ಸರಿಯಾದಂಥ ಉತ್ತರವನ್ನು ನಾವು ಗಮನಿಸೋದಾದರೆ ಇದರಲ್ಲಿ ಸರಿಯಾದ ಉತ್ತರ ಯಾವುದು? ಶುಭಾಶಯ ಹೇಳುವುದು ಸರಿಯಾದಂತಹ ಉತ್ತರ ಆಗುತ್ತೆ. ಲೋಕರೂಢಿ ನಾವು ನೋಡ್ರಿ, ಯಾರೇ ಕಂಡರೂ ಕೂಡ ಏನು ಮಾಡ್ತೀವಿ, ಮೊದಲನೇದಾಗಿ ಶುಭಾಶಯ ಕೊಡ್ತೀವಿ ಮತ್ತು ನಮಸ್ಕಾರ ಮಾಡ್ತಕ್ಕಂಥದ್ದು ಲೋಕರೂಢಿಗಳಲ್ಲಿ ಇದು ಒಂದಾಗಿದೆ. ಇನ್ನು 58ನೇ ಪ್ರಶ್ನೆ, ಈ ಕೆಳಗೆ ನೀಡಿರುವಂತಹ ಸಮಾಜಶಾಸ್ತ್ರಜ್ಞರ ಪಟ್ಟಿ ನೋಡಿ. ಅದರಲ್ಲಿ ಭಾರತದ ಪ್ರಮುಖ ಸಮಾಜಶಾಸ್ತ್ರಜ್ಞರಿಗೆ ಸಂಬಂಧಿಸಿದಂತಹ ಆಯ್ಕೆಗಳನ್ನು ಗುರುತಿಸಿ ಅಂತಿದೆ. 1 GS ಕುರಿಯ, 2 MN ಶ್ರೀನಿವಾಸ್, 3 AR ದೇಸಾಯಿ, 4 ಇರಾವತಿ ಕರ್ವೆ, 5 SC ದುಬೆ ಅಂತಕ್ಕಂಥದ್ದಿದೆ. ಇದರಲ್ಲಿ ಮೇಲಿನ ಎಲ್ಲರೂ ಕೂಡ ಭಾರತದ ಪ್ರಮುಖ ಸಮಾಜಶಾಸ್ತ್ರಜ್ಞರಾಗಿದ್ದಾರೆ. ಹಾಗಾಗಿ ಇಲ್ಲಿ 1, 2, 3, 4, 5, 6, 5 ಇವೆಲ್ಲವೂ ಕೂಡ ಸರಿಯಾಗ್ತವೆ. ಹಾಗಾಗಿ ಆಪ್ಷನ್ ನಂಬರ್ 1 ಸರಿಯಾದಂತಹ ಉತ್ತರ ಆಗುತ್ತೆ ಸ್ನೇಹಿತರೆ. ಹೌದು, ಆಪ್ಷನ್ ಎ ಸರಿಯಾದಂತಹ ಉತ್ತರ. ಇನ್ನು 59ನೇ ಪ್ರಶ್ನೆ, ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವ ಹೇಳಿಕೆ ಮ್ಯಾಕ್ಸ್ ವೆಬರ್ಗೆ ಸಂಬಂಧಿಸಿಲ್ಲ ಅಂತಕ್ಕಂಥದ್ದಿದೆ. ಎ ಅವರು ಜರ್ಮನಿಯ ಸಮಾಜಶಾಸ್ತ್ರಜ್ಞರು, ಬಿ ಇವರು ಅರ್ಥಶಾಸ್ತ್ರ, ತತ್ವಶಾಸ್ತ್ರ ಹಾಗೂ ಇತಿಹಾಸಗಳನ್ನು ಕುರಿತು ಅಪಾರ ಪಾಂಡಿತ್ಯ ಗಳಿಸಿದರು, ನೌಕರಶಾಹಿ, ಸಿ ನೌಕರಶಾಹಿ ಮತ್ತು ಕ್ರಿಶ್ಚಿಯನ್ ರಿಲಿಜನ್ ಕುರಿತು ಸಮಾಜಶಾಸ್ತ್ರೀಯ ಅಧ್ಯಯನ ಮಾಡಿದರು, ಡಿ ಇವರನ್ನು ಸಮಾಜಶಾಸ್ತ್ರದ ಪಿತಾಮಹ ಎಂದು ಕರೆಯಲಾಗುತ್ತದೆ ಅಂತಕ್ಕಂಥದ್ದಿದೆ. ಮ್ಯಾಕ್ಸ್ ವೆಬರನ್ನು ಇವರನ್ನು ಏನಂತ ಕರಿತೀವಿ ಅಂದರೆ ಸಮಾಜಶಾಸ್ತ್ರದ ನೌಕರಶಾಹಿ ಮತ್ತು ಕ್ರಿಶ್ಚಿಯನ್ ರಿಲಿಜನ್ ಕುರಿತು ಸಮಾಜಶಾಸ್ತ್ರೀಯ ಅಧ್ಯಯನವನ್ನು ಮಾಡಿರ್ತಕ್ಕಂಥವ್ರು ಯಾರು? ಮ್ಯಾಕ್ಸ್ ವೆಬರ್ ಅಂತಕ್ಕಂಥದ್ದನ್ನು ನಾವು ಗುರುತಿಸಬೇಕಾಗುತ್ತೆ ಸ್ನೇಹಿತರೆ. ಇನ್ನು 60ನೇ ಪ್ರಶ್ನೆ, ಸಮಾಜದ ವಿಕಾಸವನ್ನು ಅಧ್ಯಯನ ಮಾಡಿದಂತಹ 19ನೇ ಶತಮಾನದ ಬ್ರಿಟಿಷ್ ಸಮಾಜಶಾಸ್ತ್ರಜ್ಞ ಯಾರು ಅಂತಕ್ಕಂಥದ್ದಿದೆ. ಎ MN ಶ್ರೀನಿವಾಸ್, ಬಿ AR ದೇಸಾಯಿ, ಸಿ ಆಗಸ್ಟ್ ಕಾಮ್ಟೆ, ಡಿ ಹರ್ಬರ್ಟ್ ಸ್ಪೆನ್ಸರ್ ಅಂತಕ್ಕಂಥದ್ದಿದೆ. ಇದರಲ್ಲಿ ಸರಿಯಾದಂಥ ಉತ್ತರವನ್ನು ನಾವು ಗಮನಿಸಬೇಕಾಗುತ್ತೆ. ಯಾರು ಬ್ರಿಟಿಷ್ ಸಮಾಜಶಾಸ್ತ್ರಜ್ಞ ಯಾರಂದರೆ ಹರ್ಬರ್ಟ್ ಸ್ಪೆನ್ಸರ್ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರ ಆಗುತ್ತೆ ಸ್ನೇಹಿತರೆ. ಹಾಗೆ 61ನೇ ಪ್ರಶ್ನೆಯನ್ನು ನಾವು ಗಮನಿಸ್ತಾ ಹೋದರೆ, ಈ ಕೆಳಗಿನ ಹೇಳಿಕೆಗಳನ್ನು ಓದಿರಿ ಮತ್ತು ಸರಿಯಾದ ಆಯ್ಕೆಯನ್ನು ಆರಿಸಿರಿ ಅಂತಕ್ಕಂಥದ್ದಿದೆ. ಆರಿಸಿರಿ ಅಂತಕ್ಕಂಥದ್ದಿದೆ. ಎ ಆಗಸ್ಟ್ ಕಾಮ್ಟೆ ಸಮಾಜಶಾಸ್ತ್ರವನ್ನು ಅಧ್ಯಯನ ಮಾಡುವ ವಿಜ್ಞಾನಕ್ಕೆ ಸಮಾಜಶಾಸ್ತ್ರ ಎಂದು ಕರೆದರು. 6 ಆದ್ದರಿಂದ ಅವರನ್ನು ಸಮಾಜಶಾಸ್ತ್ರದ ಪಿತಾಮಹ ಎಂದು ಕರೆಯಲಾಗುತ್ತದೆ ಅಂತಕ್ಕಂಥದ್ದಿದೆ. ಇದರಲ್ಲಿ ಸರಿಯಾದಂಥ ಉತ್ತರವನ್ನು ನಾವು ಗಮನಿಸಿದಾಗ ಅವರು ಆಗಸ್ಟ್ ಕಾಮ್ಟೆ ಅವರು ಸಮಾಜಶಾಸ್ತ್ರ ಅಧ್ಯಯನವನ್ನು ವಿಜ್ಞಾನಕ್ಕೆ ಸಮಾಜಶಾಸ್ತ್ರ ಎಂದು ಕರೆದರು. ಹೌದು, ಆದ್ದರಿಂದ ಅವರನ್ನು ನಾವೇನಂತ ಕರಿತೀವಿ? ಸಮಾಜಶಾಸ್ತ್ರದ ಪಿತಾಮಹ ಅಂತ ಕೂಡ ಕರಿತೀವಿ. ಹಾಗಾಗಿ ಆಪ್ಷನ್ ಎ ಸರಿಯಾದಂತಹ ಉತ್ತರ. ಎ ಮತ್ತು ಆರ್ ಎರಡು ಸರಿ, 6 ಎನ ಸರಿಯಾದ ವಿವರಣೆ ಆಗಿದೆ. ಇನ್ನು 61ನೇ ಪ್ರಶ್ನೆ, ಪ್ಲೇಟೋ ಬರೆದ ರಿಪಬ್ಲಿಕ್ ಕೃತಿಗೆ ಹೇಳಿಕೆಯನ್ನು ಗುರುತಿಸಿ ಅಂತಕ್ಕಂಥದ್ದಿದೆ. ಎ ಪ್ರಥಮ ಬಾರಿಗೆ ರಾಜ್ಯ ಮತ್ತು ಸರ್ಕಾರದ ಸ್ವರೂಪ ಮತ್ತು ಕರ್ತವ್ಯಗಳ ಬಗ್ಗೆ ಚರ್ಚಿಸಲಾಗಿದೆ. ಬಿ ರಾಜ್ಯದ ಉಗಮ, ಬೆಳವಣಿಗೆ, ಕಾರ್ಯಗಳ ಬಗ್ಗೆ ಚರ್ಚಿಸಲಾಗಿದೆ. ಸಿ ರಾಜಕೀಯ ನೀತಿಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಹೊಂದಿದೆ. ಡಿ ಗ್ರೀಕರ ರಾಜಕೀಯ ಜೀವನ ಕುರಿತು ಚರ್ಚಿಸಲಾಗಿದೆ ಅಂತಕ್ಕಂಥದ್ದಿದೆ. ಇದರಲ್ಲಿ ಸರಿಯಾದಂಥ ಉತ್ತರವನ್ನು ನಾವು ಗಮನಿಸಿದಾಗ ಯಾವುದಾಗುತ್ತೆ ಅಂತಕ್ಕಂಥದ್ದಿದೆ. ಇದರಲ್ಲಿ ಪ್ಲೇಟೋ ಅವರವರ ಪ್ರಕಾರ ಪ್ರಥಮ ಬಾರಿಗೆ ರಾಜ್ಯ ಮತ್ತು ಸರ್ಕಾರದ ಸ್ವರೂಪ ಮತ್ತು ಕರ್ತವ್ಯಗಳ ಬಗ್ಗೆ ಚರ್ಚಿಸಲಾಗಿರ್ತಕ್ಕಂಥದ್ದು ರಿಪಬ್ಲಿಕ್ ಕೃತಿಯಲ್ಲಿ.
ಇದು ಸರಿಯಾದಂಥ ಉತ್ತರ ಆಗುತ್ತೆ, ಆಪ್ಷನ್ ಎ. ಇನ್ನು 63ನೇ ಪ್ರಶ್ನೆಯನ್ನು ಗಮನಿಸ್ತಾ ಹೋದರೆ, ಪ್ರಶ್ನೆ, ಕೊಟ್ಟಿರುವ ಹೇಳಿಕೆಗಳನ್ನು ಓದಿರಿ ಮತ್ತು ರಾಜ್ಯಶಾಸ್ತ್ರದ ಪ್ರಾಮುಖ್ಯತೆಗೆ ಹೊಂದಿರುವಂತಹ ಆಯ್ಕೆಗಳನ್ನು ಗುರುತಿಸಿ ಅಂತಕ್ಕಂಥದ್ದಿದೆ. 1. ರಾಜ್ಯವೊಂದರ ಉಗಮ ಮತ್ತು ಬೆಳವಣಿಗೆಯನ್ನು ಅರ್ಥ ಮಾಡಿಕೊಳ್ಳಲು ಸಹಕಾರಿ. ರಾಜ್ಯದ ಸಂವಿಧಾನ ಮತ್ತು ಕಾನೂನುಗಳ ಬಗೆಗಿನ ಜ್ಞಾನವನ್ನು ಒದಗಿಸುತ್ತದೆ. ವೈಜ್ಞಾನಿಕವಾಗಿ ಮಾನವ ಸಮಾಜವನ್ನು ಅಧ್ಯಯನ ಮಾಡುತ್ತದೆ. 4. ಅಂತಾರಾಷ್ಟ್ರೀಯ ಸಂಬಂಧಗಳ ಬಗೆಗಿನ ಜ್ಞಾನವನ್ನು ನೀಡುತ್ತದೆ. 5. ಸಾಮಾಜಿಕ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಮತ್ತು ಪರಿಹಾರ ಕಂಡುಕೊಳ್ಳುವಲ್ಲಿ ಸಹಾಯಕ. 6. ಉತ್ತಮ ನಾಯಕರುಗಳನ್ನು ಮತ್ತು ಉತ್ತಮ ನಾಗರಿಕತೆಯನ್ನು ಸೃಷ್ಟಿಸುವಲ್ಲಿ ಸಹಕಾರಿಯಾಗುತ್ತದೆ ಅಂತಕ್ಕಂಥದ್ದಿದೆ. ಇದರಲ್ಲಿ ಸರಿಯಾದಂಥ ಉತ್ತರವನ್ನು ನಾವು ಗಮನಿಸುವುದಾದರೆ ಯಾವುದು ಆಗ್ತಕ್ಕಂಥದ್ದು ನೋಡಬೇಕಾಗುತ್ತೆ. ಇಲ್ಲಿ ಯಾವ್ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತಕ್ಕಂಥದ್ದನ್ನು ಗಮನಿಸಬೇಕಾಗುತ್ತೆ. ಇಲ್ಲಿ 1. ರಾಜ್ಯವೊಂದರ ಉಗಮ ಮತ್ತು ಬೆಳವಣಿಗೆ ಅರ್ಥ ಮಾಡಿಕೊಳ್ಳಲು ಸಹಕಾರಿಯಾಗುತ್ತದೆ, ರಾಜ್ಯಶಾಸ್ತ್ರದ ಪ್ರಾಮುಖ್ಯತೆ. ಹಾಗೆ 2ನೇದು ರಾಜ್ಯದ ಸಂವಿಧಾನ ಕಾನೂನುಗಳ ಬಗೆಗೆ ಜ್ಞಾನವನ್ನು ಒದಗಿಸುತ್ತೆ. ಹಾಗೆ ಅಂತಾರಾಷ್ಟ್ರೀಯ ಸಂಬಂಧಗಳ ಬಗೆಗಿನ ಜ್ಞಾನವನ್ನು ಕೂಡ ಒದಗಿಸುತ್ತೆ. ಹಾಗೆ ಉತ್ತಮ ನಾಯಕರನ್ನು ಮತ್ತು ಉತ್ತಮ ನಾಗರಿಕರನ್ನು ಸೃಷ್ಟಿಸುವಲ್ಲಿ ಕೂಡ ಇದು ಸಹಕಾರಿಯಾಗುತ್ತದೆ. ಇದರಲ್ಲಿ ಆಪ್ಷನ್ ಯಾವುದು ಸರಿಯಾದಂಥ ಉತ್ತರವನ್ನು ನಾವು ಗಮನಿಸೋದಾದರೆ ಆಪ್ಷನ್ ಡಿ ಸರಿಯಾದಂತಹ ಉತ್ತರ ಆಗುತ್ತದೆ ಸ್ನೇಹಿತರೆ. ಇದಿಷ್ಟು ಕೂಡ ಸಮಾಜಶಾಸ್ತ್ರ ಮತ್ತು 2 ರಾಜ್ಯಶಾಸ್ತ್ರಕ್ಕೆ ಸಂಬಂಧಿಸಿದಂತಹ ಪ್ರಶ್ನೋತ್ತರಗಳನ್ನು ಗಮನಿಸಿದ್ವಿ. ಇದಿಷ್ಟು ಕೂಡ NMSಗೆ ಸಂಬಂಧಿಸಿದ ಪ್ರಮುಖ ಪ್ರಶ್ನೋತ್ತರಗಳಾಗಿದ್ದಾವೆ. ಈ ವಿಷಯ ನಿಮಗೆ ಇಷ್ಟವಾದಲ್ಲಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಮುಂದಿನವಾಗಿ ನಾವು ರಾಜ್ಯಶಾಸ್ತ್ರದ ಬಗ್ಗೆ ತಿಳ್ಕೊಳ್ಳೋಣ ಸ್ನೇಹಿತರೆ. ಇದೇ ರೀತಿಯಾಗಿ ಕ್ಲಾಸ್ಗಳಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಸ್ನೇಹಿತರೆ.